ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಮಧ್ಯೆ ಅಮೆರಿಕದಲ್ಲಿ ರಿಲಿಜನ್ ವಾರ್ ಶುರುವಾಗಿದೆಯಾ ಅಂದರೆ ಧರ್ಮ ಯುದ್ಧ ಆರಂಭ ಆಗಿದೆಯಾ ಅಮೆರಿಕದಲ್ಲಿ? ಪಹಲ್ಗಾಮ್ ಮಾದರಿ ಅಲ್ಲಿ ಅಟ್ಯಾಕ್ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಜಮ್ಮು ಕಾಶ್ಮೀರ ಪಹಲ್ಗಾಮ್ದಲ್ಲಿ ಧರ್ಮ ಕೇಳಿ ಹೊಡೆದ್ರು, ಕೊಂದು ಹಾಕಿದ್ರು ಭಯೋತ್ಪಾದಕರು. ಅದೇ ಮಾದರಿಯಲ್ಲಿ ಆಗಿರುವಂಥ ಘಟನೆ ಇದು ನೋಡಿ. ಅಲ್ಲಿ ಅಮೆರಿಕದಲ್ಲಿ ಭಾರತೀಯ ವ್ಯಕ್ತಿಗೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾರೆ. ಅದು ಆತನ ರಿಲಿಜನ್ ಕೇಳಿದ್ದಾರೆ, ಧರ್ಮ ಕೇಳಿ ಹೊಡೆದಿದ್ದಾರಂತೆ. ಆತ ಮುಸ್ಲಿಂ, ಮುಸ್ಲಿಂ ಅಂದ ಮೇಲೆ ಆ ಯುವಕನ ಮೇಲೆ ದಾಳಿಯಾಗಿದೆ. ಅಂದರೆ ಅಮೇರಿಕದಲ್ಲಿ ಮುಸ್ಲಿಮರು ಬಹಳ ಭಯದಿಂದ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಚಾಕುವಿನಿಂದ ಹೆಂಗೆ ಬೇಕು ಹಂಗೆ ಚುಚ್ಚಿದ್ದಾನೆ, ಕೊಚ್ಚಿ ಕೊಚ್ಚಿ ಹಲೆ ಮಾಡಿದ್ದಾನೆ. ಆರೋಪಿ ಉಟಾಹ ನೋಡಿ, ಇಲ್ಲಿ ಉಟಾಹ ಅಂಥೇಳಿ ಶಾಪಿಂಗ್ ಮಾಲ್ಗೆ ಬಂದಿರ್ತಾರೆ. ಅಲ್ಲಿ ಸೊಹೈಲ್ ಅನ್ನುವಂಥ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ಆತನ ಮೇಲೆ ದಾಳಿ ಮಾಡಿದ್ದಾರೆ. ಚಾಕುವಿನಿಂದ ಇರಿದಿದ್ದಾನೆ ಪೀಟರ್ ಮೈಕಲ್ ಲಾರ್ಸನ್. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೊಹೈಲ್. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈಗ ಆರೋಪಿ ಉಟಾಹನನ್ನು ಬಂಧಿಸಿದ್ದಾರೆ. ಕಿಯೋಸ್ಕೋ ಉದ್ಯೋಗಿದಾರರು ಇವರು. ಕಿಯೋಸ್ಕೋದಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ, ಭಾರತೀಯ ಮೂಲದ ಸೊಹೈಲ್ ಹತ್ಯೆಗೆ ಯತ್ನಿಸಿದಾಗಿ ಕೋರ್ಟ್ನಲ್ಲಿ ಆರೋಪಿ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ. ಇದೇ ಕಾರಣನ ಅಥವಾ ಇವ್ರ ಮಧ್ಯೆ ಏನಾದರೂ ಹಳೆ ಜಿದ್ದು ಏನಾದರೂ ಇತ್ತಾ? ಬಟ್ ಸದ್ಯಕ್ಕೆ ಗೊತ್ತಾಗಿರುವಂಥ ಮಾಹಿತಿ, ಆತ ಭಾರತೀಯ, ಅದರಲ್ಲೂ ಮುಸ್ಲಿಂ ಅನ್ನುವಂತಹ ಒಬ್ಬ ವ್ಯಕ್ತಿ ಆ ಕಾರಣಕ್ಕೋಸ್ಕರ ಕೊಲೆ ಮಾಡಿರೋದಾಗ ಒಪ್ಕೊಂಡಿದ್ದಾನಂತೆ.